ಫುಡ್ ಹ್ಯಾಬಿಟ್ಸ್ ಮತ್ತು ಹಾರ್ಟ್ ಅಟ್ಯಾಕ್ ಅಂತಂದು ಬಂದಾಗ ಈ ಕೊಲೆಸ್ಟ್ರಾಲ್ ಅನ್ನೋದು ಎಲ್ಲ ಪ್ರಾಣಿಗಳಲ್ಲಿ ಔಟ್ಸೋರ್ಸಿಂಗ್ ಬೇಕಾಗಿಲ್ಲ. 80% ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಿಂದನೇ ಬರುತ್ತೆ, ನಮ್ಮ ಲಿವರಿಂದನೇ ಪ್ರೊಡಕ್ಷನ್ ಆಗುತ್ತೆ. ತಂದೆ ತಾಯಿ ಇಬ್ರಿಗೂ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಮಕ್ಕಳಲ್ಲಿ ಸಾಮಾನ್ಯ ಕೊಲೆಸ್ಟ್ರಾಲ್ ಇನ್ನೂ ಜಾಸ್ತಿ ಇದೆ. ಯಾಕೆಂದರೆ 2 ಕಡೆಯಿಂದ ಜೀನ್ಸ್ ಬಂದಿರುತ್ತೆ ಅವ್ರಿಗೆ. ಈಗ ಒಂದೇ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದೇ ಥರ ಊಟ ಮಾಡೋದು ಕೂಡ ಎಲ್ಲರದ್ದು ಕೊಲೆಸ್ಟ್ರಾಲ್ ಒಂದೇ ರೀತಿ ಇರೋದಿಲ್ಲ. ಒಬ್ಬರು ಜಾಸ್ತಿ ಇರುತ್ತೆ, ಒಬ್ರು ನಾರ್ಮಲ್ ಇರುತ್ತೆ, ಒಬ್ಬರದ್ದು ಕಡಿಮೆ ಇರುತ್ತೆ. ಈಗ ನಾವು ಈ ಬ್ಲಡ್ ಕೊಲೆಸ್ಟ್ರಾಲ್ ಏನಾದರೂ ಚೆಕ್ ಮಾಡಿಬಿಟ್ಟು ಅದು ಎಷ್ಟು ಜಾಸ್ತಿ ಇದೆ ನೋಡ್ಕೋಬೇಕು. ಅದರಲ್ಲಿ 80% ಲಿವರಿಂದ ಬರೋದ್ರಿಂದ ನಾವು 20% ಡಯಟಿಂದ ಏನು ಬರುತ್ತೆ ಅದನ್ನು ಮಾತ್ರ ಕಡಿಮೆ ಮಾಡ್ಕೋಬೋದು. ಎಕ್ಸಾಂಪಲ್ ಈಗ ಆನಿಮಲ್ ಸೋರ್ಸ್ ಆಫ್ ಫುಡ್ ಅಂತ ಹೇಳ್ತೀವಿ. ಪ್ರಾಣಿಗಳಿಂದ ಬರೋ ಆಹಾರಗಳೇನಿದೆ, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ಕೆನೆ, ಪನ್ನೀರು, ಚೀಸು. ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು ಅಂತಂದರೆ ಈಗ ಯಾರಿಗೆ ನಾರ್ಮಲ್ ಕೊಲೆಸ್ಟ್ರಾಲ್ ಇರುತ್ತೆ ಅವರು ಮಿಲ್ಕು, ಕರ್ಡು, ಬಟರ್ ಮಿಲ್ಕ್ ತೊಗೋಬೋದು. ಘೀ ಬಟರ್ನ ಅವಾಯ್ಡ್ ಮಾಡ್ಬೋದು. ಮಾಂಸಾಹಾರಿ ಪದಾರ್ಥಗಳಲ್ಲಿ ಕೊಲೆಸ್ಟ್ರಾಲ್ ಇದ್ದೇ ಇರ್ತದೆ. ಅದು ಪ್ರಪೋರ್ಷನ್ ಬೇರೆ ಬೇರೆ ಆಗಿರ್ತದೆ. ಎಕ್ಸಾಂಪಲ್ ಈಗ ಫಿಶ್ ಮತ್ತು ಎಗ್ ವೈಟ್ ತೊಗೊಂಡ್ರೆ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ. ಸ್ಕಿನ್ಲೆಸ್ ಚಿಕನ್ ತೊಗೊಂಡ್ರೆ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇರುತ್ತೆ. ರೆಡ್ ಮೀಟ್ ಅಂತಿದೆ, ಮಟನ್ ಅಥವಾ ಈಗ ಲಿವರ್ ಅಥವಾ ವೆಜ್ ಫ್ರೈ ಅಂತ ಬ್ರೈನ್ ಕೂಡ ತಿಂತಾರಲ್ಲ, ಆ ಥರ ತಿಂದರೆ ಅದರಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಇರುತ್ತೆ. ಅಂಥದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಈ ಫುಡ್ಡಿಂದ ನಮ್ಮ ಬಾಡಿಗೆ ಏನು ಕೊಲೆಸ್ಟ್ರಾಲ್ ಸೇರುತ್ತೆ, ನಮ್ಮ ಬ್ಲಡ್ಗೆ ಏನು ಕೊಲೆಸ್ಟ್ರಾಲ್ ಬರುತ್ತೆ ಅದರ ಪ್ರಮಾಣ ಕಡಿಮೆ ಮಾಡ್ಕೋಬೋದು. ಪ್ರೋಟೀನ್ಗೋಸ್ಕರ ಅನಿಮಲ್ ಫುಡ್ ತೊಗೊಳ್ತೀವಿ, ಅಂದರೆ ನಾನ್ ವೆಜ್ ತೊಗೊಳ್ತೀವಿ. ಅದರಲ್ಲಿ ಎಗ್ ವೈಟು ಫಿಶ್ ತೊಗೋಬೋದು, ಸ್ಕಿನ್ಲೆಸ್ ಚಿಕನ್ ತೊಗೋಬೋದು, ಮಟನ್ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈ ಹಾಲು, ಮೊಸರು, ಮಜ್ಜಿಗೆ ತೊಗೊಳ್ಬೋದು. ತುಪ್ಪ, ಬೆಣ್ಣೆ ತುಂಬ ಕಡಿಮೆ ಮಾಡಬೇಕು. ಆಯಿಲಿ ಫುಡ್ಸ್ ಅಂತ ಬಂದಾಗ ನಾವು ಎಷ್ಟು ಡೀಪ್ ಫ್ರೈಡ್ ಅಥವಾ ಈ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ, ಅಂದರೆ ರಿಫೈನ್ಡ್ ಶುಗರ್ಸ್ ಅಂತ ಹೇಳ್ತೀವಿ, ಸ್ವೀಟ್ಸ್ ಮತ್ತು ತುಂಬ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ತಗೊಂಡಾಗ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಜಾಸ್ತಿ ಇರುತ್ತೆ. ಅದು ನಮ್ಮ ಬ್ಲಡ್ಗೆ ಹೋದಾಗ ಅದು ಹೋಗ್ಬಿಟ್ಟು ಹೊಟ್ಟೆಯಲ್ಲಿ ಅಥವಾ ಲಿವರಲ್ಲಿ ಸ್ಕಿನ್ ಕೆಳಗಡೆ ಫ್ಯಾಟ್ ಡಿಪಾಸಿಷನ್ ಅಂತ ಆಗುತ್ತೆ. ಅಬ್ಡಮಲ್ ಫ್ಯಾಟ್ ಜಾಸ್ತಿ ಆಗುತ್ತೆ. ಈ ಹೊಟ್ಟೆಯಲ್ಲಿ ಬೊಜ್ಜು ಜಾಸ್ತಿ ಆದರೆ ಅದರಿಂದ ಬ್ಯಾಡ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಬ್ಲಾಕ್ ಓವರಿಸ್ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಎಣ್ಣೆಯಲ್ಲಿ ಕರೆದಿರೋದು ಜಾಸ್ತಿ ತಿನ್ನಬಾರ್ದು, ಸ್ವೀಟ್ಸ್ ಜಾಸ್ತಿ ತಿನ್ನಬಾರ್ದು. ವೆಜಿಟೇಬಲ್ ಆಯಿಲ್ಸಲ್ಲಿ ಡೀಪ್ ಫ್ರೈಡಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದಿಲ್ಲ, ಬಟ್ ಅದರಲ್ಲಿರೋ ಫ್ಯಾಟು ಅಬ್ಡೋಮಿನಲ್ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ, ಓವರ್ ವೇಟಾಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಬ್ಲಾಕೇಜ್ಗಳು ಜಾಸ್ತಿ ಆಗುತ್ತೆ.